ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಸಾಕಷ್ಟು ಕುತೂಹಲ ವಿಚಾರ ಏನಪ್ಪಾ ಅಂದ್ರೆ ಪ್ರತಾಪ್ ಅವರು ನಾಮಿನೇಟ್ ಆಗ್ತಾರ ಅಥವಾ ಫಿನಾಲೆಗೆ ಎಂಟ್ರಿ ಕೊಡ್ತಾರ ಅಂತ. ಆದ್ರೆ ಒಂದು ಸೂಕ್ಷ್ಮವಾದಂತ ವಿಚಾರ ಏನಪ್ಪಾ ಅಂದ್ರೆ ಪ್ರತಾಪ್ ಅವರು ಫಿನಾಲೆಗೆ ಎಂಟ್ರಿ ಕೊಡೋದು ಖಚಿತವಾಗಿದೆ. ನಮ್ರತಾ ಅವರು ಇವತ್ತು ಖಂಡಿತವಾಗಿಯೂ ಕೂಡ ಔಟ್ ಆಗ್ತಾರೆ. ಸೊ ಕಾರ್ತಿಕ್ ಮತ್ತು ನಮ್ರತಾ ಒಂದು ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ. ಕಾರ್ತಿಕ್ ಅವರು ಸೇವ್ ಆಗ್ತಾರೆ, ನಮ್ರತಾ ಅವರು ಮನೆಯಿಂದ ಆಚೆ ಹೋಗ್ತಾರೆ, ವಿದಾಯ ಹೇಳ್ತಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಕುತೂಹಲವಿತ್ತು ಪ್ರತಾಪ್ ಅವರು ಆಚೆ ಹೋಗ್ತಾರ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಫಿನಾಲೆಗೆ ಎಂಟ್ರಿ ಕೊಡ್ತಾರ ಅಂತ. ಆದ್ರೆ ಇವತ್ತು ಕನ್ಫರ್ಮ್ ಆಗುತ್ತೆ. ಸುದೀಪ್ ಸರ್ ಕೂಡ ಪ್ರತಾಪ್ ಅವರನ್ನ ಸೇವ್ ಮಾಡಿ ನೀವು ಫಿನಾಲೆ ವೀಕ್ ಎಂಟ್ರಿ ಕೊಡ್ತಾ ಇದ್ರಿ ಅನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ. ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನ ಮೂಡಿಸಿತ್ತು. ಯಾರು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ, ಯಾರು ಔಟ್ ಆಗ್ತಾರೆ ಅಂತ. ಸಾಕಷ್ಟು ಜನ ತುಕಾಲಿ ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ನಂತರದಲ್ಲಿ ನಮ್ರತಾ ಅವರು ಹೋಗ್ತಾ ಇದ್ದಾರೆ. ತುಕಾಲಿ ಅವರು ನೋಡಿ ಅಂತ ಚಾನ್ಸ್ ಅನ್ನ ಇಟ್ಕೊಟ್ಕೊಂಡಿದ್ದಾರೆ. ಅವರು ಫಿನಾಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಹಳಷ್ಟು ರೀತಿಯಲ್ಲಿ ಖುಷಿಯ ವಿಚಾರ ಜೊತೆಗೆ ಪ್ರತಾಪ್ ಅವರು ಕೂಡ ಸೇವ್ ಆಗ್ತಾ ಇದ್ದಾರೆ. ನಮ್ರತಾ ಔಟ್ ಆಗಲಿದ್ದಾರೆ. ಸುದೀಪ್ ಸರ್ ಅವರ ಒಂದು ಕೊನೆಯ ಒಂದು ಸೂಪರ್ ಸಂಡೇ ಕಿಚ್ಚ ಸುದೀಪ ಕಾರ್ಯಕ್ರಮ ಇವತ್ತು. ನಿನ್ನೆ ಕೂಡ ಒಂದು ಕೊನೆಯ ಪಂಚಾಯಿತಿ ಆಯಿತು. ನಿನ್ನೆ ಕೂಡ ಸಾಕಷ್ಟು ರೀತಿಯಲ್ಲಿ ವಾದ ವಿವಾದ ಚರ್ಚೆ ಎಲ್ಲವೂ ಕೂಡ ಆಯ್ತು. ರಕ್ಷಕ್ ಅವರಿಗೆ ಬೈತಾರೆ, ಇಶಾನಿ ಅವರಿಗೆ ಬೈತಾರೆ, ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ನೋಡ್ಬೇಕು ಏನಾಗುತ್ತೆ, ಯಾವ ರೀತಿಯ ಒಂದು ಟ್ವಿಸ್ಟ್ ಗಳು ಬರುತ್ತೆ, ಯಾರು ವಿನ್ನರ್ ಆಗ್ತಾರೆ, ಯಾರು ಟಾಪ್ 3 ಆಗ್ತಾರೆ ಅಂತ. ಕಿಚ್ಚ ಸುದೀಪ್ ಅವರು ಯಾರ ಒಂದು ಕೈಯನ್ನು ಎತ್ತಾರೆ ಅಂತ ತಿಳ್ಕೊಳ್ಳೋಕೆ ಸಾಕಷ್ಟು ಜನ ಕೂಡ ವೇಟ್ ಮಾಡ್ತಿದ್ದಾರೆ. ಪ್ರತಾಪ್ ಅವರು ಬಹುಶಃ ಗೆಲ್ಲಲ್ಲ ಅಂತ ಅನಿಸ್ತಾ ಇದೆ. ಬಹುಶಃ ಸಂಗೀತ ಅವರು ಗೆಲ್ಲುವಂತ ಚಾನ್ಸಸ್ ಜಾಸ್ತಿನೇ ಇದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.